ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಒಂದು ಮೂವಿ ರಿಲೀಸ್ ಆಯಿತು. ಸೊ ಆ ಮೂವಿಯನ್ನು ನೋಡ್ಕೊಂಡು ಬಂದೆ. ಸೊ ಅದರ ರಿವ್ಯೂ ಹೇಳೋಕ್ಕೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ಸಿನಿಮಾ ಬಂದಿದೆ, ಇಂಥ ಒಂದು ಕಂಟೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಸೊ ಅದೇ ಹಯಗ್ರೀವ ಸಿನಿಮಾ. ಸೊ ಹಯಗ್ರೀವ ಸಿನಿಮಾದ ಬಗ್ಗೆ ಹೇಳೋದಾದರೆ ಸಾಕಷ್ಟು ಒಂದು ಕುತೂಹಲವನ್ನು ಇಟ್ಕೊಂಡಿತ್ತು. ಆಮೇಲೆ ರಿಲೀಸ್ ಆಯಿತು. ಬೆಳಿಗ್ಗೆ ಅಷ್ಟೇ ಒಂದು ಕೆಲವೊಂದು ಅವಘಡಗಳಿಂದ ಅದು ರಿಲೀಸ್ ಆಗೋಕ್ಕೆ ಸ್ವಲ್ಪ ಅಡೆತಡೆ ಆಯಿತು. ಅದಾದಮೇಲೆ 4:15 ಶೋ ರಾಜಾದ್ಯಂತ ಎಲ್ಲ ರಿಲೀಸ್ ಆಗಿತ್ತು. ಸೊ ಅದರ ಬಗ್ಗೆ ಹೇಳೋದಾದರೆ ಆ ಒಂದು ಅಡೆತಡೆಗೂ ಮೀರಿದ್ದನ್ನು ನಿನ್ನೆ 4:15 ನಂತರ ಜನರು ಏನು ಒಂದು ಬೇಡಿಕೆಗಳನ್ನು ಇಟ್ಟಿದ್ರು, ಜನರು ಏನು ಕಾಯ್ತಾ ಇದ್ರು, ಅದೆಲ್ಲ ನೆರವೇರಿದೆ ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರರಂಗಕ್ಕಿಂತ ಒಳ್ಳೆ ಕಂಟೆಂಟ್ ಇಲ್ಲಿ ತನಕ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಒಂದು ವಿಭಿನ್ನವಾದ ಕಥೆ ಆಗಿತ್ತು. ಎಲ್ಲೂ ಕೂಡ ಈ ಥರ ಒಂದು ಕಥೆನ ನಾವು ಕಾಪಿ ಆಗಿರ್ಬೋದು ಅಥವಾ ಎಲ್ಲೂ ನಾವು ಇಂಥ ಒಂದು ಕಥೆ ಆಗಿದೆಯಾ ಅಂತ ಕೇಳಲಿಲ್ಲ. ಪ್ರತಿಯೊಂದು ವಿಚಾರದಲ್ಲಾಗಿರ್ಬೋದು, ನಿಮಗೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಬೇಕು ಎಲ್ಲ ರೀತಿ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಹಾಕಿರೋ ದುಡ್ಡಿಗೆ ಯಾವುದೇ ಮೋಸ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ನೀವು ಹಾಕೋ ಆ ಸಿನಿಮಾಕ್ಕೆ ದುಡ್ಡು ಅಂತ ಯಾವುದೂ ಮೋಸ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಧನ್ವೀರ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ ಅವರ ಆ್ಯಕ್ಷನ್ಗಳಾಗಿರ್ಬೋದು ಅಥವಾ ಅವರ ಒಂದು ರೊಮ್ಯಾಂಟಿಕ್ ಸಾಂಗ್ಗಳಲ್ಲಿ ಅವರ ಎಕ್ಸ್ಪ್ರೆಷನ್ಗಳಾಗಿರ್ಬೋದು, ಎಲ್ಲ ಹುಡುಗಿಯರ ಮನಸ್ಸನ್ನು ಕದ್ದಿರುವಂತಹ ಒಂದು ಎಕ್ಸ್ಪ್ರೆಷನ್ಗಳೆಲ್ಲ ಧನ್ವೀರ್ ಅವ್ರದ್ದಿರುತ್ತೆ. ಆಮೇಲೆ ಸಂಜನಾ ಆನಂದ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಸಾಧು ಕೋಕಿಲ್ ಅವರ ಕಾಮಿಡಿಗಳಾಗಿರ್ಬೋದು, ಆ ಟೈಮಿಂಗ್ಸು, ಆ ಪಂಚ್ ಲೈನ್ಸು ಎಲ್ಲ ಸಿಕ್ಕಾಪಟ್ಟೆ. ಎಲ್ಲೂ ಒಂದು ಕಡೆ ಮೂವಿ ಸ್ಟಾರ್ಟ್ ಆಗೋದಿಂದ ಎಂಡ್ವರೆಗೂ ಎಲ್ಲೋ ಒಂದು ಕಡೆ ಮೂವಿ ಬೋರ್ ಆಯಿತು, ಇದು ಇಡಬಾರ್ದಿತ್ತು, ಈ ಥರ ಒಂದು ಸನ್ನಿವೇಶ ಬರಬಾರ್ದಿತ್ತು ಅನ್ನೋ ಎಲ್ಲೂ ಅನಿಸಲ್ಲ. ಇಲ್ಲಿ ಸ್ಮೂತ್ಲಿ ಆ ಒಂದು ಸಿನಿಮಾ ಹೋಗುತ್ತೆ. ಎಲ್ಲೂ ಕೂಡ ನಮಗೆ ಒಂಚೂರು ಇಂಟರ್ವಲ್ ಬಂತ ಅನ್ನೋ ಫೀಲ್ ಕೂಡ ಕೊಡಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ ಕೂಡ. ಇನ್ನು ಆ್ಯಕ್ಷನ್ ಕಟ್ ಆಗಿರ್ಬೋದು, ನಿಮಗೆ ರೊಮ್ಯಾಂಟಿಕ್ಸ್ ಬೇಕಾ, ರೊಮ್ಯಾಂಟಿಕ್ಕೂ ಇದೆ. ಆ್ಯಕ್ಷನ್ ಬೇಕಾ, ಆ್ಯಕ್ಷನ್ನೂ ಇದೆ. ಸಸ್ಪೆನ್ಸ್ ಬೇಕಾ, ಅದು ಇದೆ. ಥ್ರಿಲ್ಲರ್ ಬೇಕಾ, ಎಲ್ಲನೂ ಮಿಕ್ಸಪ್ ಆಗಿ ಹಯಗ್ರೀವ ಸಿನಿಮಾ ರೆಡಿಯಾಗಿದೆ. ಸೊ ಒಂಥರ ಹಾರರ್ ಕಂಟೆಂಟ್ ಥರ, ಹಾರರ್ ಆರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ಎರಡೂ ಮಿಕ್ಸಪ್ ಆಗಿ ಈ ಥರ ಮೂವಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ಥರ ಒಂದು ಕಂಟೆಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ಸಿನಿಮಾದಲ್ಲಿ ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ಸಿನಿಮಾ ಬಂದಿದ್ದು ನಮ್ಮೆಲ್ಲರ ಹೆಮ್ಮೆ ಅಂತಲೇ ಹೇಳ್ಬೋದು. ಹಾಗೆ ಧನ್ವೀರ್ ಅವರ ಈ ಕ್ರೇಜ್ ಆಗಿರ್ಬೋದು, ಅಲ್ಲಿ ನೆರೆದಿರುವ ಫ್ಯಾನ್ಸ್ಗಳ ಕ್ರೇಜ್ ಆಗಿರ್ಬೋದು, ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲರೂ ಕೂಡ ಅವರ ಸಿನಿಮಾವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ವೀಕೆಂಡ್ ಬಂತು, ಇನ್ಯಾಕೆ ತಡ, ನೀವು ಕೂಡ ಹೋಗಿ ಸಿನಿಮಾವನ್ನು ನೋಡಿ, ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾವನ್ನು ನೋಡಿ. ಹಾಗೆ ಇನ್ನೊಂದು ವಿಷಯ, ಅದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಸೊ ಅದ್ರ ಬಗ್ಗೆ ನಾನು ರಿವೀಲ್ ಮಾಡಲ್ಲ, ನೀವು ಚಿತ್ರ ಹೋಗಿ ಅಂದರೆ ಸಿನಿಮಾವನ್ನು ಹೋಗಿ ನೋಡಿ. ಸೊ ಸಿನಿಮಾ ನೋಡಿದ್ಮೇಲೆ ನಿಮಗೆ ಕೂಡ ಶಾಕಿಂಗ್ ಆಗುತ್ತೆ, ಇವರು ಮತ್ತೆ ಬಂದಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ. ಸೊ ಹೌದು, ಒಬ್ಬರು ಇದ್ದಾರೆ, ಸೂಪರ್ ಹಿಟ್ ಆಗಿರುವಂತಹ ನಟ. ಅವರು ಈ ಹಿಂದೆ ಸಿನಿಮಾ ಮಾಡಿದ್ದಾರೆ, ಆಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಎಲ್ಲೂ ಕೂಡ ಅವರು ಬರ್ತಾ ಇರಲಿಲ್ಲ. ಅದಾದಮೇಲೆ ಈಗ ಮತ್ತೆ ಈ ಸಿನಿಮಾದ ಮೂಲಕ ಈ ಥರ ಒಂದು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಶಾಕ್ ಆಗ್ತಾನೆ ಇರುತ್ತೆ, ಅದು ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ನೋಡೋವರೆಗೂ ನಮಗೂ ಶಾಕಿಂಗ್, ಮತ್ತೆ ಬಂದ್ರಲ್ಲ, ಈ ಗೆಟಪ್ಪಲ್ಲಿ ಬಂದ್ರಲ್ಲ ಅಂತ. ಸೊ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ನಾನು ಏನು ಹೇಳಲ್ಲ, ನೀವು ಹೋಗಿ ಸಿನಿಮಾವನ್ನು ಹೋಗಿ ನೋಡಿ. ಸೊ ವೀಕೆಂಡ್ ಬಂತು, ಒಳ್ಳೆ ಸಿನಿಮಾ ರೆಡಿ ಆಗಿದೆ ನಿಮಗೋಸ್ಕರ, ಹಯಗ್ರೀವ ಸಿನಿಮಾ. ಸೊ ಎಲ್ಲರೂ ಹೋಗಿ ನೋಡಿ, ಥಿಯೇಟರಲ್ಲೇ ಹೋಗಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ನೀವು ಕೊಡೋ ಹಣಕ್ಕೆ ಯಾವುದೇ ಮೋಸ ಆಗಲ್ಲ. ಇಲ್ಲಿ ಎಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು, ಆ್ಯಕ್ಷನ್ ಕಟ್ಗಳಾಗಿರ್ಬೋದು, ಒಂದೊಂದು ರೊಮ್ಯಾಂಟಿಕ್ ಸಾಂಗ್ಗಳಾಗಿರ್ಬೋದು, ಆ ಒಂದು ಪ್ರೀತಿ ಮಾಡೋ ಮನಸ್ಸುಗಳಿಗೆ ಇದು ತುಂಬ ಹತ್ತಿರವಾಗುವಂಥ ಸಾಂಗ್ಗಳಾಗಿರ್ಬೋದು, ಆ ಮದುವೆ ಸನ್ನಿವೇಶಗಳಾಗಿರ್ಬೋದು, ಎಲ್ಲ ಸೂಪರ್ ಹಿಟ್ ಆಗಿದೆ. ಹಾಗೆ ಈ ಸಿನಿಮಾವನ್ನು ನೋಡಿ ನೀವು ಕಮೆಂಟ್ ಮಾಡಿ, ಯಾರೆಲ್ಲ ಸಿನಿಮಾವನ್ನು ನೋಡಿದ್ದೀರಾ, ಇನ್ನೂ ನೋಡಬೇಕು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ. ಸೊ ಇನ್ನು ಸ್ಯಾಟರ್ಡೆ ಇವತ್ತು, ನಾಳೆ ಸಂಡೇ ಎಲ್ಲ ಸಿನಿಮಾ ರೆಡಿ ಆಗ್ತಾ ಇದೆ. ಅಂದರೆ ಈ ವೀಕೆಂಡ್ಗೆ ನೋಡೋಕ್ಕೆ ಹಯಗ್ರೀವ ಸಿನಿಮಾ ರೆಡಿ ಆಗ್ತಾ ಇದೆ. ಸೊ ಎಲ್ಲರೂ ಹೋಗಿ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ನೋಡಿ. ಸೊ ಆ ಕ್ಯಾರೆಕ್ಟರ್ ಯಾರು ಅನ್ನೋದನ್ನು ಕಮೆಂಟ್ ಮಾಡೋದು ಮಿಸ್ ಮಾಡಬೇಡಿ. ಸೊ ಆ ಕ್ಯಾರೆಕ್ಟರ್ ನೋಡಿ ನಿಮಗೆ ಕೂಡ ಶಾಕ್ ಆಗುತ್ತೆ, ಇದು ನಾನು ಗ್ಯಾರಂಟಿ ಕೊಡ್ತೀನಿ.